ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ. ಎಲ್ಲೆಲ್ಲೂ ಗಾರ್ಲಿಕ್ ಮತ್ತು ಚಿಲ್ಲಿ ಫ್ಲೇವರ್ ತುಂಬ್ಕೊಂಡ್ಬಿಟ್ಟಿದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್. ನಾನು ಪ್ರಕೃತಿ. ಇವತ್ತಿನ ರೆಸಿಪಿ ಸ್ಪೈಸಿ ಆ್ಯಂಡ್ ಟೇಸ್ಟಿ ಚಿಲ್ಲಿ ಗಾರ್ಲಿಕ್ ಚಿಕನ್. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುನ್ನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಮಾಡ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಪೈಸಿ ಚಿಲ್ಲಿ ಗಾರ್ಲಿಕ್ ಚಿಕನ್ ಮಾಡೋದಕ್ಕೆ ನಾನಿಲ್ಲಿ 3 kg ಚಿಕನ್ನ ತೊಗೊಂಡಿದ್ದೀನಿ. 3 kg ಚಿಕನಿಗೆ 100 ಗ್ರಾಮಷ್ಟು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು 200 ಗ್ರಾಮಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಈಗ ಚಿಕನ್ನ ವಾಶ್ ಮಾಡ್ಕೋಬೇಕು. ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಕಡಾಯಿನ ಇಟ್ಕೊಂಡು ಬಿಸಿ ಮಾಡ್ಕೋತೀನಿ. ಬಾಣ್ಲಿ ಕಾದಿದೆ. 50 ಗ್ರಾಮ್ ಅಷ್ಟು ಎಣ್ಣೆ ಸೇರಿಸ್ಕೋತೀನಿ. 10 ಮೆಣಸಿನ್ಕಾಯಿ ಹಾಕೋತೀನಿ. ಚಿಕನ್ ಹಾಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಈ ಟೈಮಲ್ಲಿ ಉಪ್ಪು ಹಾಕೋದ್ರಿಂದ ಚಿಕನ್ ಸಾಫ್ಟ್ ಆಗಿ ಬೇಯುತ್ತೆ. 100 ಗ್ರಾಮ್ ಅಷ್ಟು ಮೊಸರನ್ನ ಹಾಕೋತಿದ್ದೀನಿ. ಮೊಸರು ಹಾಕೊಳ್ಳೋದ್ರಿಂದ ಚಿಕನ್ ಸಾಫ್ಟ್ ಮತ್ತೆ ಟೆಂಡರ್ ಆಗಿರುತ್ತೆ. ಈ ರೆಸಿಪಿಯ ಮೇನ್ ಇಂಗ್ರೀಡಿಯೆಂಟ್ ಚಿಲ್ಲಿ ಮತ್ತೆ ಗಾರ್ಲಿಕ್ ಪೇಸ್ಟ್. ಇದನ್ನ ಸಾಫ್ಟ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲಿ ಇದನ್ನ ಆಡ್ ಮಾಡ್ಕೋತೀನಿ. ಒಂದಕ್ಕೊಂದು ಮಸಾಲ ಚೆನ್ನಾಗಿ ಅಂಟ್ತಾ ಇದೆ. ಈ ರೆಸಿಪಿಗೆ ಸ್ವಲ್ಪ ಚೈನೀಸ್ ಟಚ್ ಕೊಡೋದಕ್ಕೆ 1-3 ಸ್ಪೂನ್ ಸೋಯಾ ಸಾಸ್ ಹಾಕ್ತೀನಿ. ಸೋಯಾ ಸಾಸ್ ಹಾಕಾಗಿದೆ. ಇವಾಗ 2 ಸ್ಪೂನ್ ಚಿಲ್ಲಿ ಸಾಸ್ನ ಹಾಕೋತೀನಿ. ಚಿಕನ್ 80% ಕುಕ್ ಆಗಿದೆ. ಈ ಟೈಮಲ್ಲಿ ನಾನು ಕಾರ್ನ್ ಫ್ಲೋರ್ ಮತ್ತೆ ನೀರು ಮಿಕ್ಸ್ ಮಾಡ್ಕೊಂಡಿರೋ ಸ್ಲರಿನ ಹಾಕೋತೀನಿ. ಇದು ಕಂಪ್ಲೀಟ್ ಆಗಿದೆ. ಫೈನಲ್ ಆಗಿ ಕರ್ಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ, ನಮ್ಮ ಸ್ಪೈಸಿ ಆ್ಯಂಡ್ ಟೇಸ್ಟಿ ಆಗಿರುವ ಚಿಲ್ಲಿ ಗಾರ್ಲಿಕ್ ಚಿಕನ್ ರೆಡಿ ಆಗಿದೆ. ಹೇಗಾಗಿದೆ ಅಂತ ನೋಡೋಣ ಬನ್ನಿ. ನಾನಿವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಟೇಸ್ಟ್ ಮಾಡ್ತೀನಿ. ಚಿಕನ್ ಅಂತೂ ತುಂಬಾ ಟೆಂಡರ್ ಆಗಿ ಕುಕ್ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ. ಎಲ್ಲೆಲ್ಲೂ ಗಾರ್ಲಿಕ್ ಮತ್ತೆ ಚಿಲ್ಲಿ ಫ್ಲೇವರ್ ತುಂಬ್ಕೊಂಡ್ಬಿಟ್ಟಿದೆ. ಸ್ಮೋಕಿ ಫ್ಲೇವರ್ ಇದೆ. ಸಖತ್ತಾಗಿದೆ. ಚಿಕನ್ ಅಷ್ಟೇ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಸ್ಪೈಸಿ ಆ್ಯಂಡ್ ಟೇಸ್ಟಿ ಆಗಿ ಚಿಲ್ಲಿ ಗಾರ್ಲಿಕ್ ಚಿಕನ್ನ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲವೇ ನಮ್ಮ ಮನೆಗೆ ಸವಿರುಚಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.